ಟಿಮ್ ಡೇವಿಡ್ ಆರ್ಭಟ, ಸಿಎಸ್ಕೆ ಧೂಳಿಪಟ. ಆರ್ಸಿಬಿ ಸಿಎಸ್ಕೆ ಪಂದ್ಯದಲ್ಲಿ ಗೆದ್ದಿದ್ದು ಆರ್ಸಿಬಿ. ವಿಶ್ವ ದಾಖಲೆ ಬರೆದಿದ್ದಾರೆ ಆರ್ಸಿಬಿ ತಂಡ. ಟಾಸು ಸೂಪರ್ ಆಗೇ ಇತ್ತು. ಆರ್ಸಿಬಿ ಮೊದಲು ಬ್ಯಾಟಿಂಗ್ ಆಡ್ತಾರೆ. ಮೊದಲು ಬ್ಯಾಟಿಂಗಲ್ಲಿ ಬೇಗನೆ ಔಟ್ ಆಗ್ತಾರೆ ವಿರಾಟ್ ಕೊಹ್ಲಿ. ಅದಾದಮೇಲೆ ಸಾಲ್ಟು ದೇವದತ್ ಪಡಿಕ್ಕಲ್ ಸೂಪರ್ ಆಗಿ ಆಡ್ತಾರೆ. ಅದಾದಮೇಲೆ ಸಾಲ್ಟು ಕೂಡ ಔಟ್ ಆಗ್ತಾರೆ. ದೇವದತ್ ಪಡಿಕ್ಕಲ್ ಬ್ಯಾಟಿಂದ 50 ರನ್ಸ್ ಕೂಡ ಬರುತ್ತೆ. ಸ್ಟಾರ್ಟಿಂಗಲ್ಲಿ ಮೆತ್ತಗೆ ಆಡ್ತಾರೆ, ಹೋಗ್ತಾ ಹೋಗ್ತಾ ಅಗ್ರೆಸಿವ್ ಆಗಿ ಆಗ್ತಾರೆ. ಪಡಿಕ್ಕಲ್ ಔಟ್ ಆದ ನಂತರ ಬಂದಿದ್ದೆ ಟಿಮ್ ಡೇವಿಡ್ ಹಾಗೂ ರಜತ್ ಪಡಿಕ್ಕಲ್ ಇಬ್ಬರು ಕೂಡ ನಾಯಿ ಹೊಡೆದಂಗೆ ಹೊಡಿತಾರೆ. ಆರ್ಸಿಬಿ ತಂಡದ ಸ್ಕೋರು ಹೋಗುತ್ತೆ 250 ರನ್ಸು. ಟಿಮ್ ಡೇವಿಡ್ ಬ್ಯಾಟಿಂದ 25 ಬಾಲ್ಗೆ 70 ರನ್ ಬರುತ್ತೆ. ಹಾಗೆಯೇ ಪಟಿದಾರ್ ಬ್ಯಾಟಿಂದ ಕೂಡ ಆಲ್ಮೋಸ್ಟ್ 50 ಬರುತ್ತೆ ಗುರು. ಆರ್ಸಿಬಿ ತಂಡ 20 ಓವರ್ಗೆ ಹೊಡೆದಿದ್ದು 250 ರನ್ಸು. ಬಿಗ್ ಸ್ಕೋರ್ ಅಂತಲೇ ಹೇಳ್ಬೋದು. ಸಿಎಸ್ಕೆ ತಂಡ ಇದನ್ನು ಚೇಸ್ ಮಾಡೋದಕ್ಕಾಗುತ್ತಾ? ಆಗೋದು ಅಸಾಧ್ಯ ಅಂತಲೇ ಹೇಳ್ತೀನಿ. ಟಿಮ್ ಡೇವಿಡ್ 70 ರನ್ ಹೊಡೆದಿದ್ರೆ ದೇವದತ್ ಪಡಿಕ್ಕಲ್ 50 ರನ್ ಹೊಡಿತಾರೆ. ಆ ಕಡೆ ದೂಬೆ 1 ವಿಕೆಟ್ನ ತಗೊತಾರೆ. ಸಿಎಸ್ಕೆ ತಂಡಕ್ಕೆ ಬೇಕಾಗಿದ್ದು 251. ಸ್ಟಾರ್ಟಿಂಗಿಂದಲೇ ವಿಕೆಟ್ ಹೋಗ್ತಾ ಇರುತ್ತೆ. ಅದಾದಮೇಲೆ ಸರ್ಫರಾಜ್ ಖಾನ್ ಸ್ವಲ್ಪ ನಿಂತ್ಕೊಂಡು ಆಡ್ತಾರೆ. ಅದು ಕೂಡ ಅವ್ರಿಗೆ ಯೂಸ್ ಆಗೋದಿಲ್ಲ. ಕೊನೆಗೆ ಆರ್ಸಿಬಿ ತಂಡ ಸಖತ್ತಾಗಿ ಬೌಲಿಂಗ್ನ ಮಾಡಿ ಪಂದ್ಯವನ್ನು ಗೆದ್ದುಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ಆರ್ಸಿಬಿ ತಂಡ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಸ್ಟ್ರಾಂಗೆಸ್ಟ್ ಟೀಮ್ ಅಂತ ಒಂದು ರಚನೆ ಮಾಡಿದೆ, ದಾಖಲೆ ಮಾಡಿದೆ ಅಂತಲೇ ಹೇಳ್ತೀನಿ. ಟಿಮ್ ಡೇವಿಡ್ ಅವರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಸಿಕ್ಕಿದೆ. ಬೌಲಿಂಗಲ್ಲೂ ಕೂಡ ಚೆನ್ನಾಗಿ ಹಾಕಿದ್ದು ಭುವನೇಶ್ವರ್ ಕುಮಾರ್, ಅಭಿನಂದನ್ ಸಿಂಗ್, ಕೃಣಾಲ್ ಪಾಂಡ್ಯ ಅಂತಲೇ ಹೇಳ್ತೀನಿ. ಡಫಿ ಕೂಡ 2 ಪ್ರಮುಖ ವಿಕೆಟ್ನ ತಗೋತಾರೆ. ಸರ್ಫರಾಜ್ ಖಾನ್ 25 ಬಾಲ್ಗೆ 50 ರನ್ ನೋಡಿದ್ರೆ ಪ್ರಶಾಂತ್ ವೀರ್ 43 ರನ್ ಹೊಡಿತಾರೆ. ಆರ್ಸಿಬಿ ತಂಡ ಈ ಒಂದು ಪಂದ್ಯವನ್ನು ಗೆದ್ದುಕೊಳ್ಳುತ್ತೆ. ಆರ್ಸಿಬಿ ಇವಾಗ ಟೇಬಲ್ ಟಾಪರು, ಸಿಎಸ್ಕೆ ಕೆಳಗಡೆ. ಇದು ಆರ್ಸಿಬಿ ಸಿಎಸ್ಕೆ ಮ್ಯಾಚ್ನ ಹೈಲೈಟ್ಸು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡ್ಕೊಳ್ಳಿ.